ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಶಬೀರ್ ಕನ್ನಡಿಗೆ ಮಾತಾಡ್ತೀನಿ. ಸೊ ಗೈಸ್ ಎಲ್ರಿಗೂ ಕೂಡ ಶಬೀರ್ ಕನ್ನಡಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ನಾನಿವತ್ತು ವೀಕೆಂಡ್ ಅಂತಂದರೆ ವಾರದಂತ್ಯದಲ್ಲಿ ಒಂದು ಕೊನೆಯ ರಜೆ ಇರೋದ್ರಿಂದ ಇವತ್ತು ಮನೆ ಒಳಗಡೆ ಇದ್ದೆ. ಸೊ ಹೀಗಾಗಿ ನಮ್ಮ ತೋಟದೊಳಗಡೆ ಅಡ್ಡಾಡಕ್ಕೂ ಅಂತ ವಿಚಾರ ಮಾಡ್ತಿರ್ಬೇಕಾದ್ರೆ ಒಂದು ವಿಚಾರ ತಲೆಗೆ ಹೊಳಿತು. ಏನಪ್ಪ ಅಂತಂದ್ರೆ ಈ ಮನುಷ್ಯಾಗ ಜೀವನ ಅನ್ನೋದು ಎಷ್ಟು ವಿಚಿತ್ರ ಐತಿಪ್ಪ ಅಂತಂದ್ರೆ, ಒಂದು ಕಾಲದಾಗ ಯಾವಾಗ ನಾವು ಸ್ಕೂಲು ಅಥವಾ ಕಾಲೇಜು ಹೈಸ್ಕೂಲು ಅನ್ನುವಂಥ ಒಂದು ಎಜುಕೇಷನ್ ಕಲಿತಿರ್ತೀವಿ, ಆ ಟೈಮ್ನೊಳಗಡೆ ಮನುಷ್ಯ ಹೆಂಗಪ್ಪ ಅಂತಂದ್ರೆ ಏನು ಫ್ರೆಂಡ್ಸ್ ಇರ್ತಾರಲ್ರಿ, ಎಷ್ಟು ಕ್ಲೋಸ್ ಇರ್ತಾರೆ, ಎಷ್ಟು ಸಮೀಪ ಇರ್ತಾರಪ್ಪ ಅಂತಂದ್ರೆ ಒಬ್ಬರನ್ನ ಬಿಟ್ಟು ಒಬ್ರು ಇರೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದರೆ, ಯಾವಾಗಾದರೂ ಪ್ರತಿದಿನ ನಾವು ಸ್ಕೂಲಿಗೆ ಹೋಗಿರ್ತೀವಿ, ಕಾಲೇಜ್ಗೆ ಹೋಗಿರ್ತೀವಿ, ಅವಾಗ ನಮ್ಮ ಇನ್ನೊಬ್ಬ ಫ್ರೆಂಡ್ ನಾವು ಕ್ಲಾಸ್ ರೂಮಿಗೆ ಒಳಗಡೆ ಏನೋ ಹೋಗ್ಬೇಕಪ್ಪ ಅಂತಂದ್ರೆ, ನಮ್ಮ ಇನ್ನೊಬ್ಬ ಫ್ರೆಂಡ್ ಬರಾಕ್ತಾನಪ್ಪ ಅಂತಂದ್ರೆ ಅವ್ನು ಬರೋವರೆಗೂ ನಿಂತು ಇಬ್ಬರು ಸೇರಿ ಕ್ಲಾಸ್ ರೂಮ್ ಒಳಗಡೆ ಹೋಗ್ತಿದ್ದೀವಿ. ಸೊ ಇಷ್ಟು ಬಾಂಡಿಂಗ್ ಇರುವಂಥ ಒಂದು ಫ್ರೆಂಡ್ಶಿಪ್ಪು ಜೀವನ ಕಳೆದಂಗೆ. ಸೊ ಅಂತಂದ್ರೆ ಯಾವ ರೀತಿ ಹೈಸ್ಕೂಲು ಕಾಲೇಜು ಈ ಥರ ಮುಗಿಸಿದಂಗೆ ಕೊನೆಗೆ ಬಂದು ಜೀವನ ಎಷ್ಟು ಕಠಿಣ ಆಗುತ್ತಪ್ಪ ಅಂತಂದ್ರೆ, ಒಂದು ದಿನ ನಮ್ಮ ಒಬ್ಬ ಫ್ರೆಂಡು ಕಾಲೇಜಿಗೆ ಅಥವಾ ಸ್ಕೂಲಿಗೆ ಬಂದಿಲ್ಲಪ್ಪ ಅಂತಂದ್ರೆ ಯಾಕೆ ಬಂದಿಲ್ಲ ಏನು ಪ್ರತಿಯೊಂದನ್ನು ತಿಳ್ಕೊಂಡ್ಬಿಡ್ತಿದ್ವಿ. ಒಬ್ರನ್ನೊಬ್ರು ಬಿಟ್ಟು ಒಂದು ಬೆಂಚ್ ಸಹಿತ ಅಗಲ್ತಿರ್ಲಿಲ್ಲ. ಅಂಥ ಫ್ರೆಂಡ್ಸು ಮುಂದೆ ಬಂದು ಯಾವ ಥರ ಆಗ್ತಾರಪ್ಪ ಅಂತಂದ್ರೆ, ಜೀವನದಾಗ ಒಂದು ದಿನ ಒಬ್ರಿಗೊಬ್ರು ಭೇಟಿ ಆಗೋದು ಕೂಡ ಕಠಿಣ ಆಗಿಬಿಡ್ತೈತಿ. ಎಷ್ಟು ಕಠಿಣ ಆಕೈತಪ್ಪ ಅಂತಂದ್ರೆ, ಪ್ರತಿದಿನ ಕೂಡಿಕೊಂಡ್ರವರು ಯಾವಾಗೋ ಒಮ್ಮೆ ಎಲ್ಲೋ ಇನ್ಸ್ಟಾಗ್ರಾಮ್ನ್ಯಾಗೋ ಯೂಟ್ಯೂಬ್ ಅಂತ ಹೋಗ್ಲಿ ಬಿಡ್ರಿ, ಇನ್ಸ್ಟಾಗ್ರಾಮ್ನ್ಯಾಗೋ ಅಥವಾ ಯಾವುದಾದ್ರೂ ಒಂದು ವಾಟ್ಸಪ್ನ್ಯಾಗೋ ಏನೋ ಯಾವಾಗೋ ಆನ್ಲೈನ್ ಇದ್ದು ನೋಡಿದ್ರಪ್ಪ ಅಂತಂದ್ರೆ, ಅಚ್ಚುಮೆಚ್ಚು ಇದ್ರೂಪ ಅಂತಂದ್ರೆ ಏನೋ ಮಾತಾಡಿಸ್ಬೇಕು ಅಂತ ಅನಿಸಿ ಹಾಯ್ ಹಲೋ ಅಂತೇಳಿ ಮೆಸೇಜ್ ಮಾಡಿದ್ರೆ ಭಾಳ ಆದ್ರೆ ಆರಾಮದಿಲ್ಲೋ ಅಂತೇಳಿ ಕೇಳ್ತೀವಿ, ಏನು ಮಾಡಾಕ್ತಿಪ್ಪ ಇವಾಗ ಅಂತ ಕೇಳ್ತೀವಿ. ಅಷ್ಟು ಹೊರತುಪಡಿಸಿದ್ರೆ ಮಾತಾಡೋಕ್ಕೊಂದು ಮಾತು ಸಹಿತ ಉಳಿದಿರಂಗಿಲ್ಲ ರೀ. ಕಾಲೇಜ್ಗೆ ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಮುಂಜಾನಿಂದ ಸಂಜೆ ತನಕ ಮಾತಾಡಿದ್ರು ದೋಸ್ತರ ಜೊತೆ ಮಾತಾ ಮುಗಿದಿಲ್ಲ. ಅಂಥದ್ರಾಗ ಮನುಷ್ಯ ಮುಂದೆ ಬೆಳೆದಂಗೆ ಈ ರೆಸ್ಪಾನ್ಸಿಬಿಲಿಟಿ ಅನ್ನೋದು, ಅದನ್ನ ಅಂತಂದ್ರೆ ಜವಾಬ್ದಾರಿ ಅನ್ನೋದು, ಮನೆ ಕುರಿತಾಗಿ ಏನು ಫೈನಾನ್ಷಿಯಲ್ ಆಗಿರ್ಬೋದು, ಒಂದಿಷ್ಟು ಫ್ಯಾಮಿಲಿ ಥಿಂಕಿಂಗ್ ಎಷ್ಟು ಕಠಿಣ ಆಗ್ತಾವಪ್ಪ ಅಂತಂದ್ರೆ ಹೇಳೋಕ್ಕಾಗೋದಿಲ್ಲ ರೀ. ಅಲ್ಲ, ಇಷ್ಟೆಲ್ಲ ಮಾತಾಡ್ತೀವಿ, ಹಾಯ್ ಹಲೋ ಅಂತೀವಿ, ಏನು ಮಾಡಾಕ್ತಿ ಅಂತ ಹೇಳ್ತೀವಿ, ಭಾಳಾದ್ರೆ ಊಟ ಅಂತ ಕೇಳ್ತೀವಿ. ಇಷ್ಟು ಹೊರತುಪಡಿಸಿದ್ರೆ ಭೇಟಿ ಆಗುನ್ ತಗೋಪ್ಪ ಯಾವಾಗಾರ ಅನ್ನೋದು ಒಂದು ಲಾಸ್ಟ್ ಮಾತು. ಇದಿಷ್ಟು ಹೊರತುಪಡಿಸಿದ್ರೆ ನಿಜ ಹೇಳ್ತೇನೆ ರೀ, ಒಂದು ವರ್ಷದಾಗ ಒಂದು ದಿನ ಸಹಿತ ಭೇಟಿ ಆಗೋದು ಅಷ್ಟು ಕಠಿಣ ಆಗುತ್ತೆ. ಇಬ್ಬರು ಫ್ರೆಂಡ್ಸಿಗೆ ಪ್ರತಿದಿನ ಕೂಡಿರೋವಂಥವ್ರು ರೀ, ಅಷ್ಟು ಒಬ್ರಿಗೊಬ್ರು ದೂರ ಆಗ್ತೀವಿ. ದೂರ ಆಗೋದು ಹೋಗ್ಲಿ ಬಿಡ್ರಿ, ದೂರಪ್ಪ ಅಂತಂದ್ರೆ ಈ ಕೂಡಿರುವಂಥ ಒಂದೇ ಬೆಂಚ್ನಾಗ ಕೂಡಿರುವಂಥ ಫ್ರೆಂಡ್ಸ್ ಒಬ್ಬ ಬೆಂಗಳೂರಿಗೆ ಹೋಗ್ತಾನೆ, ಒಬ್ಬ ಮಂಗಳೂರಿಗೆ ಹೋಗ್ತಾನೆ, ಇನ್ನೊಬ್ಬ ಏನೋ ಒಂದು ದೊಡ್ಡ ಜಾಬ್ ತೊಗೊಂಡು ನಮ್ಮ ಸ್ಟೇಟನ್ನು ಬಿಟ್ಟು ಹೋಗ್ತಾನೆ, ಕರ್ನಾಟಕನ ಬಿಟ್ಟು. ಇಷ್ಟಿಷ್ಟು ದೂರ ಹೋಗ್ಲಿ ಬಿಡ್ರಿ, ಇಷ್ಟು ದೂರ ಆದವ್ರು ಹೋಗಲಿ, ಮಾತಾಡೋಕ್ಕಾಗಲಿಲ್ಲ ಅಂತ ಅನ್ಕೋತೀನಿ. ಇಬ್ಬರು ಫ್ರೆಂಡ್ಸು ಮನೆ ಹತ್ರನೇ ಅದಾರಂತ ಇಟ್ಕೋರಿ, ಇಬ್ಬರು ಕೂಡಿ ಒಂದು ಕಾಲೇಜು ಅಥವಾ ಏನೋ ಎಜುಕೇಷನ್ ಮುಗಿದ ನಂತರ ಅವ್ರ ಲೈಫ್ಗೆ ಅವ್ರು ನೋಡ್ಕೊಂಡಿರ್ತಾರೆ. ಆ ಟೈಮ್ ಒಳಗಡೆ ಪ್ರತಿದಿನ ಮುಂಜಾನೆ ಒಂದು ಪಕ್ಕದ ಮನೆಯಿಂದನೇ ಹೊರಟರು, ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋದರೂ ಒಂದಿನ ಕೂಡೋಕ್ಕಾಗಂಗಿಲ್ಲ. ಹೋಗಲಿ, ದೂರ ಇರುವಂಥ ಇಬ್ಬರು ಫ್ರೆಂಡ್ಸ್ ಒಂದೇ ಕಂಪ್ನಿ ಒಳಗಡೆ ಒಂದೇ ಕಡೆ ಕೆಲ್ಸಕ್ಕೆ ಹೋಗ್ತಾರಪ್ಪ ಅಂತಂದ್ರೆ, ಒಂದೇ ಗೇಟಿಂದ ಒಳಗಡೆ ಹೋಗ್ತಾರಪ್ಪ ಅಂತಂದ್ರು ಅಟ್ಲೀಸ್ಟ್ ಇಬ್ಬರು ಒಂದೇ ಟೈಮಿಗೆ ಹೋಗಿ ಇಬ್ಬರು ಭೇಟಿಯಾಗಿ ಕುಂತು ಮಾತಾಡಕ್ಕೆ ಕುಂತು ಊಟ ಮಾಡೋಕೆ ಸಹಿತ ಟೈಮ್ ಸಿಗಂಗಿಲ್ಲ ರೀ. ಅಷ್ಟೊಂದು ಬಿಜಿ ಲೈಫ್ನಾಗ. ಅಲ್ಲ, ಈ ಲೈಫ್ ಅನ್ನೋದು ಎಂಥ ಕಠಿಣ ಅಂತಿನೇನು. ಒಂದು ಲೈಫ್ ಅಂತಂದ್ರೆ ಹಾಫ್ ಲೈಫ್ ಏನು ಕರಿತೀವಿ ಜೀವನದಾಗ, ಒಂದು 60 ವರ್ಷ ಬದುಕ್ತೀವಪ್ಪ ಅಂತಂದ್ರೆ ಅದ್ರಾಗ ಒಂದು ಮಿನಿಮಮ್ 20-22 ವರ್ಷದ ತನಕ ಆರಾಮಾಗಿರ್ತೈತಿ ಜೀವನ, ಗೋಲ್ಡನ್ ಲೈಫ್ ಆಗಿರ್ತೈತಿ. ಅದಷ್ಟು ಹೊರತುಪಡಿಸಿದ ನಂತರ ಯಾವಾಗ ಮನುಷ್ಯಾಗಿ ಈ ಲೈಫ್ ಅನ್ನುವಂಥದ್ದು, ಈ ಲೈಫಿನ ರೆಸ್ಪಾನ್ಸಿಬಿಲಿಟೀಸ್ ಅನ್ನುವಂಥವು ಬಂದು ತಲೆ ಮೇಲೆ ಬೀಳ್ತಾವಲ್ಲ, ಹೇಳೋಕ್ಕಾಗೋದಿಲ್ಲ. ಎಲ್ಲಿವರೆಗೆ ಇರ್ತಾವಪ್ಪ ಅಂತಂದ್ರೆ ಇವು ಮನುಷ್ಯ ಕೊನೆಗೊಂದಿನ ತನ್ನ ಜೀವನ ಮುಗಿಸ್ಕೊಂಡು ಮನುಷ್ಯ ಸ್ವರ್ಗಕ್ಕೂ ನರ್ಗಕ್ಕೂ ಹೋಗುವವರೆಗೂ ಸಹಿತ ಮನುಷ್ಯನ ಬೆನ್ನು ಬಿಡಂಗಿಲ್ಲ. ಅಲ್ಲ, ಎಷ್ಟು ಕಠಿಣ ಅಂತೀನ ಇವು. ನಾ ಇದನ್ನೆಲ್ಲ ನಿಮ್ಮ ಮುಂದೆ ಯಾಕೆ ಒದರಾಗ್ತೀನಿ ಅಂತೇಳಿ ನೀವು ಅನ್ಕೋಬೋದು. ಯಾಕಪ್ಪ ಅಂತಂದ್ರೆ, ನಿನ್ನೆ ಅಚಾನಕ್ಕಾಗಿ ಇನ್ಸ್ಟಾಗ್ರಾಮ್ನಾಗ ಇರ್ಬೇಕಪ್ಪ ಅಂತಂದ್ರೆ, ನಿನ್ನೆ ಒಬ್ಬ ದೋಸ್ತ ಫ್ರೆಂಡ ಭೇಟಿ ಆಗಿದ್ರಿಪ್ಪ. ನಾನು ಕೂಡಿ ಕಲ್ತಿದ್ವಿ. ಸೊ ನನಗೆ 4-5 ತಿಂಗಳು ಆದ್ಮೇಲೆ ಅಂತಂದ್ರೆ, ಎಜುಕೇಷನ್ ಮುಗಿಸಿ 4-5-6 ತಿಂಗಳು ಆದ್ಮೇಲೆ ಗೊತ್ತಾಯ್ತು ನಾ ಹೆಂಗೆ ಒಂದು ಕಡೆ ಎಜುಕೇಷನ್ ಮುಗಿಸಿ ಫ್ಯಾಮ್ಲಿ ರೆಸ್ಪಾನ್ಸಿಬಿಲಿಟಿ ಬಂದಾವ ಅಂತೇಳಿ ತಿಳ್ಕೊಂಡು ಒಂದು ಕಡೆ ಹೆಂಗೆ ಕೆಲ್ಸಕ್ಕೆ ಹೊಂಟಿನೋ, ಹಂಗೆ ನಮ್ಮ ಫ್ರೆಂಡ್ನು ಒಬ್ಬ ಬೇರೆ ಕಡೆ ಕೆಲ್ಸಕ್ಕೆ ಅಂತೇಳಿ ಹೊಂಟಾನಂತ್ರಿಪ್ಪ. ನನಗೆ ಅದು ಗೊತ್ತಾಗಿದ್ದು 4-5 ತಿಂಗಳು ಆದಮೇಲೆ. ಅಲ್ಲ, ಅವಾಗ ನಾವು ವಿಚಾರ ಮಾಡಿದೆ, ಪ್ರತಿದಿನ ಒಂದು ದಿನ ಕಾಲೇಜಿಗೆ ಒಬ್ಬ ಫ್ರೆಂಡ್ ಬಂದಿಲ್ಲಪ್ಪ ಅಂತಂದ್ರೆ ಯಾಕೆ ಬಂದಿಲ್ಲ ಏನು ಎಲ್ಲನೂ ತಿಳ್ಕೊತಿದ್ವಿ. ಅದು ಕೂಡ ಒಂದು ತಾಸು 1 ನಿಮಿಷನಾಗ ತಿಳ್ಕೊತಿದ್ದೀವಿ ರೀ, ಇವತ್ತು ಯಾಕೆ ಬಂದಿಲ್ಲವ ಅಂತೇಳಿ. ಅಂಥದ್ರಾಗ ಇಷ್ಟು ದೂರ ಹಾಕಿವಲ್ರಿ, ಒಬ್ಬ ಫ್ರೆಂಡ್ ಏನು ಮಾಡಾಕತ್ತಾನ ಅನ್ನೋದು ಸಹಿತ ಗೊತ್ತಾಗಂಗಿಲ್ಲ, ಎಲ್ಲಿ ಅದಾನ ಅನ್ನೋದು ಗೊತ್ತಾಗಂಗಿಲ್ಲ. ಖರೆ ಹೇಳ್ತೀನಿ ರೀಪ್ಪ, ನನ್ನ ಜೀವನದಾಗ ನನಗೆ ಅಷ್ಟೊಂದು ಅನುಭವ ಸಹಿತಿಲ್ಲ. ನನಗಿವಾಗ
ಬರೀ 22 ವಯಸ್ಸು. ಅಲ್ಲ ಮುಂದೆ ಹೋದಂಗೆ ಜೀವನದಾಗ ಇಂಥವು ಎಷ್ಟು ಅನುಭವ ಆಗ್ಬೋದು ಅಂತೀನಿ. ಯಾಕಪ್ಪ ಅಂತಂದ್ರೆ ಈಗ ಬರೀ 4-5 ತಿಂಗಳು 1 ವರ್ಷದೊಳಗಡೆನ ಎಜುಕೇಷನ್ ಮುಗಿಸಿರುವಂಥ ಇಬ್ಬರು ದೋಸ್ತರು ದೂರ ಹೋಗ್ಯಾರ. ಒಂದು ಟೈಪ್ ಆಯ್ತು. ಇನ್ನೊಬ್ಬರು ಅತಿ ಹತ್ತಿರ ಇದ್ರೂ ಸಹಿತ ಏನೇನು ಮಾಡಾಕ್ತಾರೆ ಅನ್ನೋದು ಗೊತ್ತಾಗಂಗಿಲ್ಲ. ಎರಡನೇದು ಮಣಿ ಇರುವಂಥ ಕೆಲವೊಂದಿಷ್ಟು ಫ್ರೆಂಡ್ಸು ಸಹಿತ ಪ್ರತಿದಿನ ಕೂಡಿ ಮಾತಾಡೋಕ್ಕಾಗಂಗಿಲ್ಲ. ಇದು ಮೂರನೇದು. ಅಲ್ಲ ಇಷ್ಟು ಬರೀ 1 ವರ್ಷದೊಳಗಡೆ 1-2-3 ವರ್ಷದೊಳಗಡೆ ಇಷ್ಟೆಲ್ಲ ಅನುಭವ ಆಕವಪ್ಪ ಅಂತಂದ್ರೆ ಲೈಫ್ ಬಗ್ಗೆ, ಇನ್ನು ಮುಂದೆ ಜೀವನದಾಗ ಹೆಂಡ್ರು ಮಕ್ಕಳು ಆದಮೇಲೆ ಅರ್ಧ ವಯಸ್ಸಾಗಿರ್ತಾವ. ಆ ಟೈಮ್ನಾಗ ವಿಚಾರ ಮಾಡಿರಿ, ಯೋಚನೆ ಮಾಡಿರಿ, ನಿಮ್ಮ ಜೊತೆ ಕೂಡಿ ಕಲ್ತಂಥ ಫ್ರೆಂಡ್ಸು ಎಲ್ಲೆಲ್ಲಿ ಹೋಗಿರ್ಬೋದು, ಯಾರ್ಯಾರು ಬದುಕಿರ್ಬೋದು, ಯಾರ್ಯಾರು ಸತ್ತಿರ್ಬೋದು. ಅಲ್ಲ ಇದು ವಿಚಾರ ಮಾಡ್ಬೇಕಂತೇಳಿ ಅನ್ನಿಸ್ತು ನನಗೂ. ಅದಕ್ಕೆ ಇಷ್ಟು ಓವರ್ ಥಿಂಕಿಂಗ್ ಮಾಡಾಕತ್ತೀನಿ. ಸೊ ಭಾಳ ಡಿಫಿಕಲ್ಟ್ ಐತ್ರಿ ಅಂದಂಗೆ ಜೀವನ, ಭಾಳ ವಿಚಿತ್ರವಾದಂಥ ಜೀವನ. ಅಲ್ಲ ಇಷ್ಟು ಬ್ಯುಸಿ ಆಗಿರ್ಬೇಕಾದ್ರೆ ಯಾವುದಕ್ಕಂತ ಜೀವನದೊಳಗಡೆ ಏನು ಪಡ್ಕೊತೀವಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಜೀವನದಾಗ? ವಿಚಿತ್ರ ಅಲ್ರಿ? ಹಾಂ, ನನಗೆ ಅದು ಗೊತ್ತೈತಿ. ನಮ್ಮ ಜೀವನ ಇಷ್ಟೆಲ್ಲ ಕಷ್ಟ ಮಾಡಿ ಇಟ್ಟದ್ದು ಅಂತಂದ್ರೆ ನಮ್ಮ ಜೀವನಕ್ಕೆ ಒಂದು ಹುಟ್ಟಿದ ಮೇಲೆ ಜೀವನಕ್ಕೆ ಒಬ್ಬ ಮನುಷ್ಯನ ಜೀವನಕ್ಕೆ ಒಂದು ಅರ್ಥ ಇಲ್ದಂಗೆ ಮಾಡಿ ಇಟ್ಟದ್ದು ಏನಪ್ಪ ಅಂತೇಳಿ ಅದು ಸಹಿತ ಗೊತ್ತೈತಿ. ಏನಪ್ಪ ಅಂತಂದ್ರೆ ಬರೀ ನಿರ್ಜೀವ ಆಗಿರುವಂಥ ಒಂದು ಹಾಳೆ ಮನುಷ್ಯರನ್ನ ತನ್ನ ಕೈಯಾಳಾಗಿ ಮಾಡಿಕೊಂಡು, ಸಿಪಾಯಿಗಳನ್ನಾಗಿ ಮಾಡಿಕೊಂಡು ರಾಜಕೀಯ ನಡೆಸುವಂಥ ಒಂದು ರಾಜಕಾರಣ ನಡೆಸುವಂಥ ಒಂದು ಹಾಳೆ. ಅದೇನಪ್ಪ ಅಂತಂದ್ರೆ ಒಂದು ನೋಟು. ಇಂಥ ಒಂದು ಹಣ ಅಂತೇಳಿ ಕರೆಸ್ಕೊಳ್ಳುವಂಥ ಒಂದು ನೋಟು, ಜೀವ ಇಲ್ಲದಂಥ ಒಂದು ನೋಟು ಜೀವಂತವಾಗಿರುವಂಥ ಒಬ್ಬ ಮನುಷ್ಯನ ಜೀವನಕ್ಕೆ ಬೆಲೆನೇ ಇಲ್ದಂಗೆ ಮಾಡ್ತೈತಪ್ಪ ಅಂತಂದ್ರೆ, ಅಲ್ಲ ನಾವು ಮನುಷ್ಯರಾದಂಥವ್ರು ಕರೆ ಜೀವನ ಅನ್ನೋದನ್ನು ಮರೆತು ಬಿಟ್ಟಿವಿ. ವಿಚಾರ ಮಾಡಿರಿ, ಇವಾಗ ಆದಿಮಾನವರನ್ನ ನೀವು ಸಹಿತ ಸಾಕಷ್ಟು ಮೊಬೈಲ್ ಒಳಗಡೆ ನೋಡ್ತೀರಿ. ಈಗೂ ಸಹಿತ ಸಾಕಷ್ಟು ಕಡೆ ಅದಾರ, ಸಾಕಷ್ಟು ಕಾಡುಗಳೊಳಗಡೆ ಅದಾರ ಆದಿಮಾನವರು. ಮುಂಜಾನೆ ಎದ್ರಪ್ಪ ಅಂತಂದ್ರೆ ಸಂಜೆವರೆಗೂ ಅವ್ರು ಏನಾಗಿರ್ತೈತಪ್ಪ ಅಂತಂದ್ರೆ ಬೇಟೆ ಆಡೋದು, ತಮ್ಮ ಊಟ ತಿನ್ನೋದು, ಭಾಳ ಆದರೆ ನೀರು ಕುಡಿಯೋದು, ಇನ್ನು ಉಳಿದಿದ್ದಂಥದ್ದು ಜೀವನ ಎಂಜಾಯ್ ಮಾಡೋದು. ಸೊ ಇದು ಜೀವನ, ನಿಜವಾದ ಜೀವನ ಇದೆ. ಅವ್ರಿಗೆ ಖರೆ ಹೇಳ್ತೇನೆ ರೀ, ಟೈಮ್ ಎಷ್ಟಾಗೈತೆ ಅಂತೇಳಿ ಗೊತ್ತಿರಂಗಿಲ್ಲ ಅವ್ರಿಗೆ. ಸೂರ್ಯ ನೋಡಿ ತಿಳ್ಕೊತಾರೆ ಮಧ್ಯಾಹ್ನ ಆಗೈತಿ, ಸಂಜೆ ಆಗೈತೆ ಅಂತೇಳಿ. ಅದರಿಂದ ನಮಗೇನು ಮಾಡೋದು ಅಂತಾರ್ರಿಪ್ಪ ಅವರು. ಹೊಟ್ಟೆ ತುಂಬ್ತಾ ನೀರು ಕುಡ್ದಿವ ಸಾಕು, ಉಳಿದಿರೋದು ಜೀವನ ಎಂಜಾಯ್ ಮಾಡೋದು. ಸೊ ಇದು ನಿಜವಾದ ಜೀವನ. ನಾವು ಎಂದೋ ಒಂದು ಕಾಲದಾಗ ಆದಿಮಾನವರಾಗಿರುವಂಥವ್ರು ಜೀವನದಾಗ ನಾ ಮುಂದು ತಾ ಮುಂದು ಅಂತೇಳಿ ಬಡ್ಕೊಂಡು ಒಬ್ಬರಿಗಿಂತ ಒಬ್ಬರು ಮುಂದೊಂದಿನ ಹೋಗಿ ಜೀವಂತವಾಗಿರುವಂಥ ನಾವು ನಿರ್ಜೀವವಾಗಿರುವಂಥ ಒಂದು ಅಂಗೈಗಲ ಹಾಳೆಗೆ ಅಂತಂದರೆ ನೋಟಿಗೆ ಶರಣಾಗತರಾಗಿಬಿಟ್ಟಿವಿ. ಅದರ ಸಲಾಗಿ ನಮ್ಮ ಇಡೀ ಜೀವನನೇ ನರಕ ರೀತಿಗೆ ಕಳೆಯಾಕತ್ತೀವಿ, ನರಕದ ರೀತಿ ಜೀವನ ಕಳಿತೀವಿ ಬರೀ ಒಂದು ಹಾಳೆ ಸಲುವಾಗಿ. ಅಲ್ಲ ಕಡಿಗೆ ಸತ್ತ ಸ್ವರ್ಗ ಸೇರ್ಬೇಕಪ್ಪ ಅಂತಂದ್ರೆ ಆ ಹಾಳೆ ಸಹಿತ ನಮ್ಮ ಜೊತೆ ಬರೋಂಗಿಲ್ಲ. ನಾವು ಎಷ್ಟು ಗಳಿಸೀವಿ ಅದೆಲ್ಲನೂ ಇಲ್ಲೇ ಉಳಿತೈತಿ. ಕೊನೆಗೆ ನಾವು ಮಣ್ಣಾಗಿ ಹೋಗ್ತೀವಿ. ಸೊ ಇದಿಷ್ಟೆಲ್ಲ ಗೊತ್ತಿದ್ರು ಸಹಿತ ಈ ಜೀವನದೊಳಗಡೆ ನಮ್ಮ ಜೀವನನ ಹಾಳು ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರೆ ವಾಸ್ತವ ಇದು. ನಾವು ಒಬ್ಬರೇ ಅಲ್ಲ, ಈ ಜಗತ್ತಿನಾಗ ಎಷ್ಟು ಜನ ಮನುಷ್ಯರು ಅದಾರಲ್ರಿ, ಎಲ್ಲರೂ ಸಹಿತ ಈ ಹಾಳೆ ಹಿಂದೆನೇ ಓಡಾಕತ್ತಾರೆ, ಈ ದುಡ್ಡಿನ ಹಿಂದೆನೇ ಓಡಾಕ್ತಾರೆ. ಹೀಗಾಗಿ ನಾವು ಒಬ್ಬರು ದುಡ್ಡು ಇಲ್ಲ ಅಂತಂದ್ರೆ ನಡೆಯಂಗಿಲ್ಲ. ನಮಗೂ ದುಡ್ಡು ಬೇಕೇ. ನಾವು ಈ ಒಂದು ವಾತಾವರಣ, ಈ ಒಂದು ಸಿಸ್ಟಮ್ಗೆ ಹೊಂದ್ಕೊಂಡೇ ಹೋಗಬೇಕು. ಹೀಗಾಗಿ ಪ್ರತಿಯೊಬ್ಬರು ತಮ್ಮ ಜೀವನನ ಈ ಒಂದು ಹಾಳೆ, ಈ ಒಂದು ನೋಟಿನ ಸಲುವಾಗಿನೇ ಕಳಿಬೇಕಂತಂದ್ರೆ ಎಷ್ಟು ವಿಚಿತ್ರ ಈ ಜಗತ್ತು ಅನ್ನೋದು, ಎಷ್ಟು ವಿಚಿತ್ರ ಆಗಿಬಿಟ್ಟೈತಿ. ಮುಂಚೆನೇ ಚಲೋ ಐತಂತೇಳಿ ಅನಿಸ್ತೈತಿ. ಯಾಕಪ್ಪ ಅಂತಂದ್ರೆ ಯಾವಾಗೋ ಒಂದು ಕಡೆ ಎಲ್ಲೋ ಒಂದು ಕಡೆ ಕಾಡಿನಾಗ ಬೇಟೆ ಆಡ್ಕೊಂಡು ಜೀವನ ಕಳಿತಿದ್ರು. ಹುಟ್ಟಿ ಸಾಯುವವರೆಗೂ ಸಹಿತ ಜೀವನಾನ ಅನುಭವಿಸಿ ಸಾಯ್ತಿದ್ರು ಆಗಿನ ಆದಿಮಾನವರು. ಇವತ್ತು ನಾವು ಮೈ ತುಂಬ ಬಟ್ಟೆ ಹಾಕೋತೀವಿ, ಫಂಕ್ಷನ್ ಮಾಡ್ತೀವಿ, ಎಂಜಾಯ್ಮೆಂಟ್ ಅಂತೇಳಿ ಏನೇನೋ ಪಾರ್ಟಿ ಮಾಡ್ತೀವಿ. ಬಟ್ ಆದ್ರೆ ನಿಜವಾಗೂ ಜೀವನಕ್ಕೆ ಅರ್ಥನೇ ಇಲ್ಲ. ಅಂಥ ಒಂದು ಜೀವನ ನಾವು ಜೀವಿಸಾಕತ್ತೀವಿ ಈ ಜಗತ್ತಿನ ಮೇಲೆ. ಎಷ್ಟು ವಿಚಿತ್ರ, ಏನು ಸುದ್ದಿ. ಬ್ಯಾಡ ಬರ್ರಿ ಅದೆಲ್ಲ ವಿಚಾರ ಮಾಡ್ಕೊತ ಕೂತ್ರ ವಿಚಾರ ಮಾಡಿನೇ ಹುಚ್ಚರಾಗಿ ಹೋಗೋದಾಕೈತಿ. ಒಂದೆರಡು ಗೊಂಜಾಳ ಚೀತ್ನಿ ಮುರ್ಕೊಂಡು ಮನೆಗೆ ಹೋಗಿ ಶಿಸ್ತು ತಿಂದು ಜೀವನ ಒಂದು ಸ್ವಲ್ಪ ಎಂಜಾಯ್ ಮಾಡೋಣಂತ. ಸೊ ಬರ್ರಿ, ಮುಂದಿನ ವಿಡಿಯೋದಾಗ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಸೊ ಸಾಧ್ಯ ಆದಷ್ಟು ಜಲ್ದಿನ ನಾನು ಅಂತಂದ್ರೆ ದಿನ ಸ್ವಲ್ಪ ಕೆಲಸಕ್ಕೆ ಹೋಗುವಾಗಲಿ ಎಲ್ಲೋ ಫ್ರೀ ಇದ್ದಾಗಲಿ ವಿಡಿಯೋ ಮಾಡೋಕೆ, ಬೈಕಿಗೆ ಸ್ವಲ್ಪ ಫಿಕ್ಸ್ ಮಾಡೋದ್ರ ಸಲುವಾಗಿ ಅಂತಂದರೆ ಕ್ಯಾಮ್ರಾ ಅಥವಾ ಒಂದು ಮೊಬೈಲ್ನ ಫಿಕ್ಸ್ ಮಾಡೋದ್ರ ಸಲುವಾಗಿ ಸ್ವಲ್ಪ ಒಂದು ಇನ್ಸ್ಟ್ರೂಮೆಂಟ್ನ ತೊಗೋಬೇಕಂತ ಅಂದ್ಕೊಂಡಿನಿ. ಅದರ ಪ್ರೈಸ್ನ ಒಂದು 800 ರೂಪಾಯಿ ಐತಿ. ಸಾಧ್ಯ ಆದಷ್ಟು ಜಲ್ದಿನ ನನ್ನ ಪೇಮೆಂಟ್ ಆತಪ್ಪ ಅಂತಂದ್ರೆ ಅದನ್ನ ತೊಗೊಂಡು ಒಂದು ರೀತಿ ಬೈಕ್ ಮೇಲೆ ಲಾಗಿಂಗ್ ಮಾಡ್ಬೇಕಂತೇಳಿ ಅಂದ್ಕೊಂಡಿನಿ. ಸಾಧ್ಯ ಆದಷ್ಟು ಜಲ್ದಿನ ಅದು ಕೂಡ ಈಡೇರ್ತೈತಿ ಅಂತೇಳಿ ಅಂದ್ಕೊಂಡಿನಿ. ಸೊ ಸಾಧ್ಯ ಆದಷ್ಟು ಜಲ್ದಿನ ಈಡೇರ್ತಿಪ್ಪ ಅಂತಂದ್ರೆ ಪ್ರತಿದಿನ ನಾನು ನಿಮ್ಗೆ ಪ್ರತಿಯೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ, ಸೊ ಬರ್ರಿ ಇವತ್ತು ಮನೆಗೆ ಹೋಗ್ತೀನಿ, ನಾಳೆ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ನಮಸ್ಕಾರ, ಜೈ ಹಿಂದ್, ಜೈ ಭಾರತ್.